ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜೀ ಕನ್ನಡ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಮಿಸ್ ಮಾಡದೆ ನೋಡಬೇಕಾದಂತಹ ಸ್ಟೋರಿ. ಜೀ ಕನ್ನಡ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಕರ್ಮಕಾಂಡದ ಕತೆ ಇದು. ತರಗತಿಯಲ್ಲಿಯೇ MBBS ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಒಬ್ಬರು ಪ್ರಪೋಸ್ ಮಾಡಿರೋ ಘಟನೆ. ತರಗತಿಯಲ್ಲಿ ಕ್ಲಾಸ್ ರೂಮಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಒಬ್ಬರು ಪ್ರಪೋಸ್ ಮಾಡಿರೋ ಘಟನೆ ಇದು. ಪ್ರತಿಷ್ಠಿತ ಸಿದ್ಧಾರ್ಥ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಈ ಘಟನೆ ಸಂಭವಿಸಿದೆ. ನಿನ್ನೆ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳ ಎದುರುಗಡೆ ಲವ್ ಪ್ರಪೋಸ್ ಮಾಡಲಾಗಿದೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ಘಟನೆ ಇದು. ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು. ವಿದ್ಯಾರ್ಥಿನಿ ಒಬ್ಬರಿಗೆ ಪ್ರೊಫೆಸರ್ ಒಬ್ಬರು ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಾಸ್ ರೂಮಲ್ಲಿ want to speak, you can go to principal. Entire batch will come with you. Yeah, you can come in front of the how principal. come you? Excuse me. If you want to speak, you can go to principal. Entire batch will come with you. Yeah, you can come in front of the how principal. come you proposed to me? When did I propose? Why did you say that I don't know a man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. Guys, you can have. Excuse me. If you want to speak, you can go to principal. Entire batch will come with you. Yeah, you can come in front of the how principal. come you proposed to me? When did I propose? Why did you say that I don't know a man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. Guys, you can have. Excuse me. If you want to speak, you can go to principal. Entire batch will come with you. Yeah, you can come in. ಮೈಕ್ರೋಬಯಾಲಜಿ ಪ್ರೊಫೆಸರ್ ಲವ್ ಪಾಠ ಕೇಳಿ ಶಾಕ್ ಆಗಿದ್ದಾರೆ. ಪಾಠ ಕೇಳ್ತಾ ಇದ್ದ ವಿದ್ಯಾರ್ಥಿನಿಗೆ ಐ ಲವ್ ಯು ಅಂತ ಹೇಳಿದ್ದಾರೆ ಈ ಪೋಲಿ. ಪ್ರೊಫೆಸರ್ ಅಬ್ದುಲ್ಲಾರಿಗೆ ವಿದ್ಯಾರ್ಥಿಗಳಿಂದ ಗೂಸ ಬಿತ್ತು. ಕ್ಲಾಸ್ ರೂಮಲ್ಲಿ ಐ ಲವ್ ಯು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಗೂಸ ಬಿದ್ದಿದೆ ವಿದ್ಯಾರ್ಥಿಗಳಿಂದ. ಐ ಲವ್ ಯು ಡಿಯರ್ ಎಂದ ಪ್ರೊಫೆಸರ್ಗೆ ಚಪ್ಪಲಿ ಸೇವೆ ಆಗಿದೆ. ಕ್ಲಾಸ್ ರೂಮಿನಿಂದ ಹೊರಗಡೆ ಬರ್ತಾ ಇದ್ದಂತೆ ವಿದ್ಯಾರ್ಥಿಗಳೆಲ್ಲ ಸೇರಿ ಗೂಸ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಂದ ತರಗತಿ ಮುಗಿದ ತಕ್ಷಣವೇ ಚಪ್ಪಲಿ ಸೇವೆ ಆಗಿರೋದು. ಮೈಕ್ರೋಬಯಾಲಜಿ ಪ್ರೊಫೆಸರ್ ಇವರು ಅಬ್ದುಲ್ಲಾ ಅಂತ. ಈ ಅಬ್ದುಲ್ಲಾ ವಿದ್ಯಾರ್ಥಿನಿಗೆ ಕ್ಲಾಸ್ ರೂಮ್ನಲ್ಲಿ ಐ ಲವ್ ಯು ಅಂತ ಹೇಳಿದ್ರು. ಕ್ಲಾಸ್ ರೂಮ್ನಲ್ಲಿ ಐ ಲವ್ ಯು ಡಿಯರ್ ಅಂತ ಹೇಳಿದ್ದಕ್ಕೆ ಹೊರಗಡೆ ಚಪ್ಪಲಿ ಹೊಡೆತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಪ್ರೊಫೆಸರ್ಗೆ ಗೂಸ ಕೊಟ್ಟಿರೋ ಘಟನೆ ನೋಡಿ. ಕ್ಲಾಸ್ ರೂಮ್ನಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಐ ಲವ್ ಯು ಅಂತ ಹೇಳಿದ್ರೆ ಸುಮ್ಮನಿರ್ತಾರ? ಎಲ್ಲರ ಎದುರುಗಡೆ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ. ಅವರ ಮುಂದೆಯೇ ಈ ರೀತಿಯಾಗಿ ಐ ಲವ್ ಯು ಹೇಳಿರೋದು.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಬ್ದುಲ್ ಎನ್ನುವಂತಹ ಈ ಪ್ರೊಫೆಸರ್ ಮೈಕ್ರೋಬಯಾಲಜಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ರು. ಯಾರಿಗೆ? MBBS ವಿದ್ಯಾರ್ಥಿಗಳಿಗೆ. ಪಾಠ ಕಲಿಯುವಂತಹ ಆ 4 ಗೋಡೆಗಳ ನಡುವೆ ಅನೇಕ ವಿದ್ಯಾರ್ಥಿಗಳ ಮುಂದೆ ಐ ಲವ್ ಯು ಡಿಯರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಯಾರು ಸಹಿಸ್ಕೊಳ್ತಾರೆ ಅದನ್ನು? ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು. ಪಾಠ, ಪ್ರವಚನ, ಶಿಸ್ತು ಇವುಗಳನ್ನು ಹೇಳಬೇಕಾದಂತಹ ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳೇ ಈ ರೀತಿಯಾಗಿ ಕ್ಲಾಸ್ ರೂಮ್ನಲ್ಲಿ ನಿಂತ್ಕೊಂಡು ವಿದ್ಯಾರ್ಥಿನಿಗೆ ಐ ಲವ್ ಯು ಅಂತ ಹೇಳಿಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಇಂತಹ ಘಟನೆಗಳು ಸಂಭವಿಸಿದಾಗ ಅವುಗಳನ್ನು ತಡೆಯುವಂಥ ಶಕ್ತಿ ಸಾಮರ್ಥ್ಯ ಒಬ್ಬ ಪ್ರೊಫೆಸರ್ಗಿರಬೇಕು. ಇಂಥ ಘಟನೆಗಳಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರೊಫೆಸರ್ಗಳದ್ದು. ಆದರೆ ಅದೇ ಪ್ರೊಫೆಸರ್ ಈ ರೀತಿಯಾಗಿ ಕಲಿತಾ ಇರುವಂಥ ಒಬ್ಬ ವಿದ್ಯಾರ್ಥಿನಿಗೆ ಐ ಲವ್ ಯು ಅಂತ ಹೇಳಿದರೆ ಎಲ್ಲಿಗೆ ಬಂತು ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅನೇಕ ಕನಸುಗಳನ್ನು ಹೊತ್ತು ಪಾಠ ಕಲಿಯೋದಕ್ಕೆ ಬರ್ತಾರೆ. ಡಾಕ್ಟರ್ ಆಗಬೇಕು, ವೈದ್ಯರಾಗಬೇಕು ಅಂತ. ಕಾನೂನು ಕಠಿಣ ಕ್ರಮ ಶಿಸ್ತನ್ನು ಕೈಗೊಳ್ಳುವಂತಹ ಗೃಹ ಇಲಾಖೆಯ ಸಚಿವರಾಗಿರುವ ಪರಮೇಶ್ವರ್ ಅವರ ಕಾಲೇಜಿದು, ಅವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಸೈನ್ಸ್ ಕಾಲೇಜ್ ಇದು. ಸಿದ್ಧಾರ್ಥ ಮೆಡಿಕಲ್ ಸೈನ್ಸ್ ಕಾಲೇಜ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಇದು ವೈದ್ಯಕೀಯ ಶಿಕ್ಷಣ ಕಾಲೇಜಾ ಅಥವಾ ಈ ಪ್ರೊಫೆಸರ್ ಪ್ರಕಾರ ಪ್ರೇಮ ನಿವೇದನೆ ಮಾಡಕ್ಕೆ ಇರುವಂತಹ ಒಂದು ವೇದಿಕೆನಾ? ಯಾಕೆ ಪ್ರೇಮ ನಿವೇದನೆ ಆಯಿತು? ಒಂದು ಮಾತಿನ ವಾಗ್ವಾದ ಕೂಡ ಆಯಿತು. ಏನಿದು ಘಟನೆ? ಪ್ರವೀಣ್, ಖಂಡಿತವಾಗೂ ಒಬ್ಬ ಪ್ರೊಫೆಸರ್ ಅಂತಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತಹ ಪ್ರೊಫೆಸರ್ ಆಗಿರ್ಬೇಕೆ ಹೊರತು ಈ ರೀತಿಯಾದಂತಹ ದುರ್ಘಟನೆಗಳಿಗೆ ಎದುರಾಗುವಂತ ಪ್ರೊಫೆಸರ್ ಆಗ್ಬಾರ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಕಂಟಕ ಆಗುವಂತ ಪ್ರೊಫೆಸರ್ಗಳ ಆಗ್ಬಾರ್ದು ಎನ್ನುವಂಥದ್ದು ಒಂದು ಗುರುಗಳ ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಒಂದು ಅಗತ್ಯವಾದಂತ ಒಂದು ಮಾಹಿತಿ. ಆದ್ರೆ ಈ ಒಬ್ಬ ಪ್ರೊಫೆಸರ್ ಅನ್ನ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಮಾರಕ ಆಗ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಪೂರಕ ಆಗೋದಿಲ್ಲ, ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಈ ಒಬ್ಬ ಪ್ರೊಫೆಸರ್ ಮಾಡುವಂತ ಒಂದು ಐನಾತಿ ಕೆಲಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಘಟನೆ ನಿನ್ನೆ ಬೆಂಗಳೂರಿನ ಟಿ ಬೇಗೂರ್ನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಒಂದು ಕಾಲೇಜು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಸೈನ್ಸ್ ಕಾಲೇಜ್ ಏನಿದೆಯೋ ಆ ಒಂದು ಕಾಲೇಜು ನಮ್ಮ ಪ್ರತಿಷ್ಠಿತ ಒಂದು ಬಲಿಷ್ಠವಾದಂತಹ ಖಾತೆ ಹೊಂದಿರುವಂತಹ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರ ಒಡೆತನದ ಕಾಲೇಜ್ ಎನ್ನುವಂತಹ ಮಾಹಿತಿ ಇದೆ. ಈ ಒಂದು ಕಾಲೇಜು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯವನ್ನ ರೂಪಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಲ್ಲಿರುವಂತ ಈ ಒಂದು ಪ್ರೊಫೆಸರ್ ಏನಿದ್ದರು ನಿನ್ನೆ ಮಧ್ಯಾಹ್ನ 12:30 ಸಂದರ್ಭದಲ್ಲಿ ಬಯಾಲಜಿ ಕ್ಲಾಸ್ ನಡೀತಿರುತ್ತೆ. ಅಲ್ಲೊಬ್ಬ ವಿದ್ಯಾರ್ಥಿನಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ನೀನು ಪ್ರಪೋಸ್ ಮಾಡಿದ್ಯಾ, ಆ ಕಾರಣದಿಂದಾಗಿ ನಾನು ಕೂಡ ನನ್ನ ಪ್ರಪೋಸ್ ಅನ್ನ ಎಲ್ಲರ ಎದುರುಗಡೆನೆ ನಾನು ನಿನ್ಗೆ ಪ್ರಪೋಸ್ ಮಾಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಐ ಲವ್ ಯು ಎನ್ನುವಂತ ನಿಟ್ಟಿನಲ್ಲಿ ಪದಗಳನ್ನ ಬಳಕೆ ಮಾಡುವಂತ ಕೆಲಸ ಆಗತ್ತೆ. ಅಲ್ಲೇ ವಿದ್ಯಾರ್ಥಿನಿಯ ನಡುವೆ ಜೊತೆಗೆ ಆ ಪ್ರೊಫೆಸರ್ ಅಬ್ದುಲ್ಲಾ ಎನ್ನುವಂತ ಹೆಸರಿನ ಒಬ್ಬ ಪ್ರೊಫೆಸರ್ ನಡುವೆ ವಾಗ್ವಾದ ಸೃಷ್ಟಿ ಆಗತ್ತೆ. ನಾನ್ ಯಾವಾಗ ನಿನಗೆ ಐ ಲವ್ ಯು ಎನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದೇನೆ ಎನ್ನುವಂತ ಒಂದು ವಿದ್ಯಾರ್ಥಿನಿಯ ಒಂದು ಕೂಗುನು ಕೂಡ ಕೇಳುವಂತ ಎಕ್ಸ್ಕ್ಲೂಸಿವ್ ವಿಷಲ್ ಅನ್ನ ನಾವು ಇವತ್ತು ನಿಮ್ಗೆ ಅಂದ್ರೆ ಜನರಿಗೆ ತೋರಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಮಾಹಿತಿ ಸಂಬಂಧಪಟ್ಟಾಗ ನೋಡೋದಾದ್ರೆ ಆ ಒಂದು ಲೆಕ್ಚರರ್ ಅಬ್ದುಲ್ಲಾ ಎನ್ನುವಂತ ಒಂದು ಪ್ರೊಫೆಸರ್ ಹೊರಗಡೆ ಬರ್ತಿದ್ದಂಗೆ ಒಳಗಡೆ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಒಂದು ಪ್ರೊಫೆಸರ್ ಅನ್ನ ಥಳಿಸುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದ್ ರೀತಿಯಾದಂತಹ ಒಂದು ಹೆಸರನ್ನ ಕೆಡಿಸಕ್ಕೆ ಮುಂದಾದಂತ ಒಂದು ವಿದ್ಯಾರ್ಥಿನಿಯ ಒಂದು ಭವಿಷ್ಯ ಹಾಳಾಗ್ತಿದೆ ಎನ್ನುವಂತ ಅದೇ ವಿದ್ಯಾರ್ಥಿನಿ ಪ್ರೊಫೆಸರ್ ಅಬ್ದುಲ್ಲಾ ಐ ಲವ್ ಯು ಪ್ರಪೋಸ್ ಮಾಡದಂತಹ ಪ್ರೊಫೆಸರ್ ಅಬ್ದುಲ್ಲಾಗೂ ಕೂಡ ಚಪ್ಪಲಿಯಲ್ಲಿ ಹೊಡೆಯುವಂತ ಕೆಲಸ ಆಗತ್ತೆ. ಚಪ್ಪಲಿಯಿಂದ ಥಳಿತಕ್ಕೆ ಒಳಗಾಗುವಂತ ಕೆಲಸ ಪ್ರೊಫೆಸರ್ ಕೂಡ ಆಗತ್ತೆ. ಈ ಕಾರಣದಿಂದಾಗೆ ಹೇಳ್ಬೋದು ಆ ಪ್ರೊಫೆಸರ್ ಕಾಲೇಜ್ನಲ್ಲಿ ಪಾಠ ಮಾಡಕ್ ಬಂದಿದ್ದಾನೋ ಅಥವಾ ಲವ್ ಪ್ರಪೋಸ್ ಮಾಡೋಕೆ ಬಂದಿದ್ದಾನೋ ಅಥವಾ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಬಂದಿದ್ದಾನೋ ಎನ್ನುವಂತ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದಾವೆ. ಈ ಮೂಲಕವಾಗಿ
ಪ್ರತಿಷ್ಠಿತ ಕಾಲೇಜು, ಲಕ್ಷಾಂತರ ವಿದ್ಯಾರ್ಥಿಗಳು MBBS ಮಾಡಿಕೊಂಡು ಜನರ ಆರೋಗ್ಯವನ್ನ ಕಾಪಾಡುವಂತ ಕೆಲಸಕ್ಕೆ ಈಗಾಗಲೇ ಒಂದಷ್ಟು ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಭವಿಷ್ಯನ ರೂಪಿಸುವಂತ ಕೆಲಸ ಈಗಾಗಲೇ ಆಗಿರುವಂತದ್ದು. ಆದ್ರೆ ಈಗ ಪಾಠ ಕೇಳ್ತಿದ್ದಂತ ವಿದ್ಯಾರ್ಥಿಗಳಿಗೆ ಶಾಕ್ಗೆ ಒಳಗಾಗುವಂತ ಕೆಲಸ ಒಟ್ಟಾರೆಯಾಗಿ ನಿನ್ನೆ ಮಧ್ಯಾಹ್ನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸದ್ಯಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಪ್ರಪೋಸ್ ಮಾಡುವಂತ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ನಲ್ಲೇ ಒಬ್ಬ ವಿದ್ಯಾರ್ಥಿ ಅಲ್ಲೇ ಏನೋ ಆಗ್ತಾ ಇದೆ, ಕೆಡಕ ಆಗ್ತಾ ಇದೆ ಪ್ರೊಫೆಸರ್ ನಿಂದ ಎನ್ನುವಂತ ನಿಟ್ಟಿನಲ್ಲಿ ಹುಷಾರಾಗಿ ಆ ವಿಡಿಯೋ ಚಿತ್ರೀಕರಣ ಕೂಡ ಮಾಡುವಂತ ಕೆಲಸ ಆಗತ್ತೆ. ಎಕ್ಸಾಕ್ಟ್ ಟೈಮಿಂಗ್ಸ್ ಕೂಡ ಇದೆ, ಲೊಕೇಶನ್ ಕೂಡ ಇದೆ, ಕಾಲೇಜಿನ ಹೆಸರು ಕೂಡ ಇದೆ, ಜೊತೆಗೆ ಯಾವ ಜಾಗದಲ್ಲಿ ಕಾಲೇಜ್ ಇದೆ ಎನ್ನುವಂತ ನಿಟ್ಟಿನಲ್ಲಿ ಎಕ್ಸಾಕ್ಟ್ GPS ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗಿರುವಂತಹ ಸೃಷ್ಟಿ ಅಂದ್ರೆ ಈ ಒಂದು ವಿಜುವಲ್ ಕೂಡ ಸಾಕ್ಷಿ ಹೇಳ್ತಾ ಇದೆ. ಈ ಒಂದು ವಿಜುವಲ್ ಸಾಕ್ಷಿ ಹೇಳ್ತಿರುವಂತ ಕಾರಣದಿಂದಾಗಿ ಆ ಪ್ರೊಫೆಸರ್ ಯಾರು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಫೋಟೋ ಸಮೇತವಾಗಿ ಇವತ್ತು ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾವೆ. ಕಾರಣ ಇಷ್ಟೇ, ಈ ಒಂದು ಕಾಲೇಜುಗಳಲ್ಲಿ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಒಳ್ಳೊಳ್ಳೆ ಸಚಿವರ ಕೈಯಲ್ಲಿರುವಂತಹ ಶಾಲೆಗಳಲ್ಲಿ ಇಂತಹ ಪ್ರೊಫೆಸರ್ಗಳನ್ನ ಯಾಕೆ ಇಟ್ಕೊಳ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಒಡೆತನ ಇರುವಂತಹ ಮಾಲೀಕರು ಏನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಈ ಒಂದು ವಿಚಾರವಾಗಿ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಒಂದು ವೇಳೆ ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಟಾಬೈಲಾದ್ರೆ ಕಾಲೇಜಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಜೊತೆಗೆ ಯಾರು ಪ್ರಪೋಸ್ ಮಾಡಿದಾರೋ ಅಬ್ದುಲ್ಲಾ ಎನ್ನುವಂತ ನಿಟ್ಟಿನಲ್ಲಿ ಆ ಹೆಸರಿನ ನಾಮಾಂಕಿತ ಪ್ರೊಫೆಸರ್ಗೂ ಕೂಡ ಶಿಕ್ಷೆ ಆಗೋದ್ರಲ್ಲಿ ಕಡಾಖಂಡಿತವಾಗಿ ಹೇಳ್ಬೋದು ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. Tomorrow in brief. I don't want to talk. It's okay. Guys, you can have. Excuse me. If you want to speak, you can go to principal. I have Entire spoken. batch will come with you. Yeah, you can come and In talk. front of the How come you principal. proposed to me? When did I propose? Why did you say that I don't know my man? Excuse me. Did you say that? When did I propose? There is a CCTV image. Okay, and show me that. Show me that. Then Okay, we'll see. I'll talk to you tomorrow in brief. I don't want to talk. It's okay. Guys, you can have. What is that?